ದೀಪಾವಳಿ ಲಕ್ಷ್ಮಿ ನಮ್ಮುಂದೆ ನಿಲ್ಲೋಕ್ ಮುಂಚೆ ಕಾಂಚಲ್ ಎಂದಿಗೂ ಫೂಲಾಗಲ್ಲ ನಾವ್ ತುಂಬಾ ಚಾಲ ರೇಟು ಫೈಟಲಿ ಪಟ್ಟರ್ ಕೌಂಟರ್ ಪಟ್ಟೆ ಹುಡುಗರ ಮೆಂಟರ್. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ನೀವೀಗ ಪ್ರಿವ್ಯೂವಲ್ಲಿ ನೋಡ್ಕೊಂಬಂದ ರೀತಿ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತ ನಿಮಗೆ ಫುಲ್ ನೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಈ ವಿಡಿಯೋನ ಎಡಿಟ್ ಮಾಡೋಕ್ಕೆ ನಿಮಗೆ ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ಎಫೆಕ್ಟ್ ಅಂತ 2 ಅಲರ್ಟ್ ಮೋಷನ್ ಪ್ರಿಸೆಟ್ ಬೇಕಾಗುತ್ತೆ. ಅವೆರಡೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಹೋಗಿ ನಿಮ್ಮ ಅಲರ್ಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಇವೆರಡು ಈ ರೀತಿ ಬಂದಿರ್ತವೆ. ನಂತರ ಫಸ್ಟು ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ನೋಡ್ಬೋದು 0.00 ಸೆಕೆಂಡ್ ನಂತರ 21.6 ಸೆಕೆಂಡ್ವರೆಗೂ ಇರುತ್ತೆ ಈ ಸಾಂಗು. 0.00 ಸೆಕೆಂಡ್ಗೆ ಇಟ್ಕೊಂಡು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೀಡಿಯಾ ಆಪ್ಷನ್ ಕಾಣಿಸ್ತಿದೆಯಲ್ಲ, ಶೇಪ್ ಆಪ್ಷನ್ ಬಾಜು ಒಂದು ಮೀಡಿಯಾ ಆಪ್ಷನ್ ಕಾಣಿಸ್ತಿದೆಯಲ್ಲ, ಆ ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ಗ್ಯಾಲರಿ ಓಪನ್ ಆಗುತ್ತೆ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ನೀವು ಎಡಿಟ್ ಮಾಡ್ಕೋಬೋದು. ನಾನಿವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ನೋಡ್ಬೋದು, ನಾನಿವಾಗ ಈ ಫೋಟೋನ ಸೆಲೆಕ್ಟ್ ಮಾಡಿರ್ತೀನಿ. ನಂತರ ಈ ರೀತಿ ಬಂದುಬಿಡುತ್ತೆ. ಫೋಟೋ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಡಿಸ್ಪ್ಲೇನ್ ಆಪ್ಷನ್ ಬಾಜು ಒಂದು 3 ಡಾಟ್ ಕಾಣಿಸ್ತಿದೆಯಲ್ಲ, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರಿಯಾ ಕೊಟ್ಬಿಡಿ. ಫಿಲ್ ಕಂಪೋಸಿಷನ್ ಏರಿಯಾ ಕೊಟ್ಟ ನಂತರ ಬ್ಯಾಕ್ ಬನ್ನಿ. ಈ ರೀತಿ ಸ್ಕ್ರಾಲ್ ಮಾಡಿ ಫೋಟೋನ ಫುಲ್ ಈ ರೀತಿ ಎಳೆದ್ಬಿಡಿ. ನಂತರ ಮತ್ತೆ 0.00 ಸೆಕೆಂಡ್ಗೆ ಇಟ್ಕೊಂಡು ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ಲೇ ಬಟನ್ ಬಾಜು ಒಂದು ಕಾಣಿಸ್ತೀಯಲ್ಲ ಬಟನ್ನು, ನೆಕ್ಸ್ಟ್ ಬಟನ್ ಅದು, ಆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಟ್ರಿಮ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಆ ಟ್ರಿಮ್ ಆಪ್ಷನ್ ಕ್ಲಿಕ್ ಮಾಡಿ. ಎಲ್ಲ ಬೀಟ್ಗೆ ತಕ್ಕನಾಗೆ ಫೋಟೋನ ಕಟ್ ಮಾಡ್ಕೊತ ಹೋಗಿ. ನೋಡ್ಬೋದು ಈ ರೀತಿ ಕಟ್ ಆಗಿರ್ತವೆ ಎಲ್ಲ ಫೋಟೋನು. ಬೀಟ್ಗೆ ತಕ್ಕನಾಗೆ ಈ ರೀತಿ ಎಲ್ಲ ಫೋಟೋನು ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡ್ಕೊಂಡ ನಂತರ ಬ್ಯಾಕ್ ಬಂದು ಶೇಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಶೇಕ್ ಪ್ರಿಸೆಟ್ನ ಆನ್ ಮಾಡ್ಕೊಂಡು ಈ ರೀತಿ ಸ್ಕ್ರಾಲ್ ಮಾಡಿ ಶೇಕ್ ಪ್ರಿಸೆಟ್ ಅಂತ ಒಂದು ಇಲ್ಲಿ ಬಂದಿರುತ್ತೆ. ಫಸ್ಟ್ ಫೋಟೋ ಇರುತ್ತೆ. ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಫಿ ಎಫೆಕ್ಟ್ಸ್ ಕೊಟ್ಕೊಂಡು ನಂತರ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಫಸ್ಟ್ ಇಮೇಜ್ ಇರುತ್ತಲ್ಲ, ಆ ಇಮೇಜ್ಗೆ ಹೋಗಿ ಎಫೆಕ್ಟ್ನ ಪೇಸ್ಟ್ ಮಾಡೋಕ್ಕೋಗುತ್ತೆ. 0.00 ಸೆಕೆಂಡ್ ನಂತರ 1.27 ಸೆಕೆಂಡ್ವರೆಗೂ ಇರುತ್ತೆ ಫಸ್ಟ್ ಇಮೇಜು. ನೋಡ್ಬೋದು, ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಕೊಟ್ಟು ನೋಡ್ಬೋದು ಈ ರೀತಿ ಎಫೆಕ್ಟ್ ಪೇಸ್ಟ್ ಆಗಿರುತ್ತೆ ಅದಕ್ಕೆ. ನಂತರ ಬ್ಯಾಕ್ ಬಂದು ಮತ್ತೆ ಶೇಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಮತ್ತು ಸೆಕೆಂಡ್ ಫೋಟೋ ಇಲ್ಲಿರುತ್ತೆ ನೋಡಿ ಫ್ರೆಂಡ್ಸ್, 1.1 ಸೆಕೆಂಡ್ ನಂತರ 2.7 ಸೆಕೆಂಡ್ವರೆಗೂ ಇರುತ್ತೆ. ಶೇಕ್ ಎಫೆಕ್ಟ್ನಲ್ಲಿ ಸೆಕೆಂಡ್ ಫೋಟೋ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಫಿ ಎಫೆಕ್ಟ್ ಕೊಟ್ಕೊಂಡು ನಂತರ ಬ್ಯಾಕ್ ಬಂದು ಮತ್ತೆ ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಈ ರೀತಿ ಸ್ಕ್ರಾಲ್ ಮಾಡಿ ಸೆಕೆಂಡ್ ಫೋಟೋ ನೋಡ್ಬೋದು 1.27 ಸೆಕೆಂಡ್ ನಂತರ 3.27 ಸೆಕೆಂಡ್ವರೆಗೂ ಇರುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಕೊಟ್ಟು ನಂತರ ಬ್ಯಾಕ್ ಬಂದು ಮತ್ತೆ ಶೇಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಥರ್ಡ್ ಫೋಟೋದು ಎಫೆಕ್ಟ್ನ ಕಾಪಿ ಮಾಡ್ಕೊಂಬರೋಕ್ಕಾಗುತ್ತೆ. ನೋಡ್ಬೋದು ಥರ್ಡ್ ಫೋಟೋ ಇಲ್ಲಿದ್ದೇ ಇರುತ್ತೆ. ಥರ್ಡ್ ಫೋಟೋ 2.7 ಸೆಕೆಂಡ್ ನಂತರ 3.10 ಸೆಕೆಂಡ್ವರೆಗೂ ಇರುತ್ತೆ. ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ ಕೊಟ್ಕೊಂಡು ನಂತರ ಬ್ಯಾಕ್ ಬಂದು ಮತ್ತೆ ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ನೋಡ್ಬೋದು ಥರ್ಡ್ ಫೋಟೋ 3.27 ಸೆಕೆಂಡ್ ನಂತರ 5.8 ಸೆಕೆಂಡ್ವರೆಗೂ ಇರುತ್ತೆ. ಥರ್ಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಕೊಟ್ಟು ನಂತರ ಬ್ಯಾಕ್ ಬಂದು ಮತ್ತೆ ಶೇಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಫೋರ್ತ್ ಫೋಟೋ ಎಲ್ಲಿ ಎಷ್ಟು ಸೆಕೆಂಡಿಂದ ಸ್ಟಾರ್ಟ್ ಆಗಿದ್ದೆ ನೋಡಬೇಕು. ನೋಡ್ಬೋದು 3.12 ಸೆಕೆಂಡ್ ನಂತರ 4.18 ಸೆಕೆಂಡ್ವರೆಗೂ ಇರುತ್ತೆ ಫೋರ್ತ್ ಫೋಟೋ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ ಕೊಟ್ಟ ನಂತರ ಬ್ಯಾಕ್ ಬಂದು ಫೋರ್ತ್ ಫೋಟೋಗೆ ಹೋಗಿ ಪೇಸ್ಟ್ ಮಾಡಿ. ಬೀಟ್ ಮಾರ್ಕ್ಗೆ ಹೋಗಿ ಹೋದ ನಂತರ
ಫೋರ್ತ್ ಫೋಟೋ ನೋಡ್ಬೋದು ನೀವು 5.18 ಸೆಕೆಂಡಿಂದ ಸ್ಟಾರ್ಟ್ ಆಗಿರುತ್ತೆ, 7.10 ಸೆಕೆಂಡ್ಗೆ ಎಂಡ್ ಆಗಿರುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಥ್ರೆಡ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ಬ್ಯಾಕ್ ಬಂದು ಮತ್ತೆ ಇನ್ನೊಂದು ಸಲ ಶೇಪ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಇವಾಗ 5th ಫೋಟೋ 5ನೇ ಫೋಟೋ ಇರುತ್ತೆ, 5ನೇ ಫೋಟೋದ್ದು ಕಾಪಿ ಮಾಡ್ಕೊಂಬರ್ಬೇಕಾಗುತ್ತೆ. ಎಫೆಕ್ಟ್ನ ಶೇಪ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು 5ನೇ ಫೋಟೋ ನೋಡ್ಬೋದು 4.16 ಸೆಕೆಂಡಿಂದ 5.23 ಸೆಕೆಂಡ್ವರೆಗೂ ಇರುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಥ್ರೆಡ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಪಟ್ಟು ಕೊಟ್ಕೊಳ್ಳಿ ಇದನ್ನು. ನಂತರ ಬ್ಯಾಕ್ ಬಂದು ಬಿಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. 5ನೇ ಫೋಟೋ ಎಲ್ಲಿದ್ದ ಸ್ಟಾರ್ಟ್ ಆಗಿರುತ್ತೆ ನೋಡಬೇಕು. ಹ್ಞೂ 7.10 ಸೆಕೆಂಡಿಂದ 9.5 ಸೆಕೆಂಡ್ವರೆಗೂ ಇರುತ್ತೆ ನೋಡಿ ಫ್ರೆಂಡ್ಸ್. ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಥ್ರೆಡ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಕೊಟ್ಕೊಂಡು ನಂತರ ಬ್ಯಾಕ್ ಬಂದು ಮತ್ತೆ ಶೇಪ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಆರನೇ ಇಮೇಜ್ನ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಕಾಪಿ ಮಾಡ್ಕೊಂಡು ಬರಬೇಕಾಗುತ್ತೆ. ನೋಡ್ಬೋದು 6ನೇ ಇಮೇಜ್ ಇರುತ್ತೆ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಥ್ರೆಡ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಪುಟ್ ಕೊಟ್ಕೊಂತಾರೆ ಬ್ಯಾಕ್ ಬನ್ನಿ. 6ನೇ ಇಮೇಜು 5.23 ಸೆಕೆಂಡಿಂದ ಸ್ಟಾರ್ಟ್ ಆಗಿ 6.26 ಸೆಕೆಂಡ್ಗೆ ಎಂಡ್ ಆಗಿರುತ್ತೆ. ಆ ಎಫೆಕ್ಟ್ನ ಕಾಪಿ ಮಾಡ್ಕೊಂಡು ನಂತರ ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡಿಕೊಂಡು 6ನೇ ಫೋಟೋ ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ಸ್ವಲ್ಪ ನೋಡಬೇಕು. ನೋಡ್ಬೋದು 6ನೇ ಫೋಟೋ 9.5 ಸೆಕೆಂಡಿಂದ ಸ್ಟಾರ್ಟ್ ಆಗಿರುತ್ತೆ, 10.29 ಸೆಕೆಂಡ್ಗೆ ಎಂಡ್ ಆಗಿರುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಥ್ರೆಡ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ಬ್ಯಾಕ್ ಬಂದು ಮತ್ತೆ ಶೇಪ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ನಂತರ 7th ಫೋಟೋ 7ನೇ ಫೋಟೋ ಒಂದು ಕಾಪಿ ಮಾಡ್ಕೊಂಬರ್ಬೇಕಾಗುತ್ತೆ ಎಫೆಕ್ಟ್ನ. ಅದನ್ನು ಕಾಪಿ ಮಾಡ್ಕೊಂಡು ನಂತರ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರೆಸೆಟ್ಗೆ ಹೋಗಿ 7th ಫೋಟೋ ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ಸ್ವಲ್ಪ ನೋಡಿ ಅದನ್ನು ಹೋಗಿ ಅಲ್ಲಿಗೆ ಪೇಸ್ಟ್ ಮಾಡಬೇಕಾಗುತ್ತೆ. ಎಲ್ಲ ಫೋಟೋನು ಇದೇ ರೀತಿ ಪೇಸ್ಟ್ ಮಾಡ್ಕೊತ ಹೋದಂದರೆ ನಾವು ಪ್ರಿವ್ಯೂಲ್ಲಿ ತೋರಿಸಿದ ರೀತಿ ನಿಮಗೆ ವಿಡಿಯೋ ರೆಡಿ ಆಗುತ್ತೆ. ಇನ್ನು 5 ಫೋಟೋ ಇರ್ತವೆ ನೋಡ್ಬೋದು. 7th ಫೋಟೋ 10.29 ಸೆಕೆಂಡಿಂದ 12.18 ಸೆಕೆಂಡ್ವರೆಗೂ ಇರುತ್ತೆ. ಇಲ್ಲಿಂದ ಉಳಿದು ಎಲ್ಲ ಫೋಟೋಗೂ ಎಫೆಕ್ಟ್ನ ಪೇಸ್ಟ್ ಮಾಡಿ ನಂತರ ಇಲ್ಲಿ ಎಕ್ಸ್ಪೋರ್ಟ್ ಬಟನ್ ಕಾಣಿಸ್ತಿದೆಯಲ್ಲ ಆ ಎಕ್ಸ್ಪೋರ್ಟ್ ಬಟನ್ ಕ್ಲಿಕ್ ಮಾಡಿ 1080p ಇದನ್ನ 720p ಇಟ್ಕೊಳ್ಳಿ. ನಂತರ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ನಾನು ಪ್ರಿವ್ಯೂವಲ್ಲಿ ತೋರಿಸಿದ ರೀತಿ ನಿಮಗೆ ವಿಡಿಯೋ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ನ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.